ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ಹನುಮ ಧ್ವಜ ವಿವಾದ. ಹನುಮ ಜಯಂತಿಯಂದು ಮಂಡ್ಯದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯುತ್ತೆ. ಏಪ್ರಿಲ್ 12ಕ್ಕೆ ಶೋಭಾಯಾತ್ರೆ ನಡೆಸೋದಕ್ಕೆ ಹಿಂದೂ ಸಂಘಟನೆಗಳು ನಿರ್ಧಾರ ಮಾಡಿಕೊಂಡಿದೆ. ಇನ್ನು ಒಕ್ಕಲಿಗ ಸ್ವಾಮೀಜಿಯ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಹನುಮ ಜಯಂತಿ ನಡೆಸ್ತಾ ಇದ್ದಾರೆ. ವಿಎಚ್ಪಿ ಬಜರಂಗದಳ ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿ ನೇತೃತ್ವದಲ್ಲಿ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಿಂದ ಒಂದು ಬೃಹತ್ ಮೆರವಣಿಗೆ ನಡೆಯುತ್ತೆ. ಮೆರವಣಿಗೆಯ ಬಳಿಕ ಮಂಡ್ಯ ವಿವಿ ಆವರಣದಲ್ಲಿ ಒಂದು ಭರ್ಜರಿ ಹಿಂದೂ ಸಮಾವೇಶ ಕೂಡ ನಡೆಯುತ್ತೆ. ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಶೋಭಾಯಾತ್ರೆಯಲ್ಲಿ ಭಾಗಿಯಾಗಲಿರತಕ್ಕಂಥ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ. ಹಲವು ಶಾಸಕರುಗಳು ಕೂಡ ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಕೆರಗೋಡಿನ ಹನುಮ ಧ್ವಜ, ನಾಗಮಂಗಲದ ಗಣಪತಿ ವಿಸರ್ಜನೆ ಗಲಭೆ, ವಕ್ಫ್, ಬಾಂಗ್ಲಾದೇಶದ ಹಿಂದೂಗಳ ಮೇಲಿನ ಒಂದು ಅತ್ಯಾಚಾರ ವಿಚಾರ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಮಂಡ್ಯದಲ್ಲಿ ಹಿಂದೂಗಳ ಬಲವರ್ಧನೆಗಾಗಿ ಶೋಭಾಯಾತ್ರೆಯಲ್ಲಿ ಡಿಜೆ, ಕಲಾ ತಂಡಗಳ ಜೊತೆ 2,000 ಮಂದಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ವಿಎಚ್ಪಿ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು ಅವರು ಈ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಮಂಡ್ಯದಲ್ಲಿ ಒಟ್ಟಾರೆ ಮತ್ತೆ ಭುಗಿಲೇಳ್ತಾ ಇದೆ ಹನುಮ ಧ್ವಜ ವಿವಾದ. ಜನವರಿ 22ರಂದು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಒಂದು ನೆನಪಿಗಾಗಿ ಕೆರಗೋಡು ಗ್ರಾಮದಲ್ಲಿ 108 ಅಡಿ ಎತ್ತರ ಧ್ವಜಸ್ತಂಭದ ಮೇಲೆ ಹನುಮ ಧ್ವಜ ಹಾರಿಸೋದಕ್ಕೆ ಅಲ್ಲಿನ ಗ್ರಾಮಸ್ಥರೆಲ್ಲ ಡಿಸೈಡ್ ಮಾಡ್ತಾರೆ. ಧ್ವಜ ಹಾರಿಸೋದಕ್ಕೆ ನಿಶ್ಚಯಿಸಿದ ಜಾಗ ಗ್ರಾಮ ಪಂಚಾಯತಿಗೆ ಸೇರಿರುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು 108 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ ಹನುಮ ಧ್ವಜ ಹಾರಿಸೋದಕ್ಕೆ ಅನುಮತಿ ನೀಡಿ ಅಂತ ಗ್ರಾಮ ಪಂಚಾಯತಿಗೆ ಮನವಿಯನ್ನ ಸಲ್ಲಿಸಿದ್ರು. ಯಾವಾಗ? ಹಿಂದಿನ ವರ್ಷ. ಸೊ ಅದಾದ ನಂತರ ಸರ್ಕಾರ ತಕ್ಷಣ ಅದನ್ನ ಪೊಲೀಸರು ಬಂದು ತೆರವು ಮಾಡಿ ಅಂತ ಹೇಳ್ತಾರೆ, ತೆರವು ಮಾಡಿಸ್ತಾರೆ. ದೊಡ್ಡ ಒಂದು ವಿವಾದ ನಡೆಯುತ್ತೆ ಅಲ್ಲಿ. ಅದೇ ರೀತಿಯ ಒಂದು ವಿವಾದ ಭುಗಿಲೆದ್ದಿದೆ ಈಗ ಈ ವರ್ಷ ಕೂಡ ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ವಿವಾದ ಭುಗಿಲೆದ್ದಿದೆ. ಹನುಮ ಜಯಂತಿ ಎಂದು ಮಂಡ್ಯದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯುತ್ತೆ. ಇದಕ್ಕೆ ಗ್ರಾಮ ಪಂಚಾಯಿತಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಹೊರತುಪಡಿಸಿ ಯಾವುದೇ ಒಂದು ಧಾರ್ಮಿಕ ರಾಜಕೀಯ ಧ್ವಜವನ್ನ ಹಾರಿಸುವಂತಿಲ್ಲ ಅಂತ ಹೇಳಿತ್ತು. ಆದ್ರೂ ಕೂಡ ಗ್ರಾಮಸ್ಥರು ಮತ್ತು ಹಿಂದೂ ಕಾರ್ಯಕರ್ತರು ಹನುಮ ಧ್ವಜ ಹಾರಿಸಿದ್ರು. ಆವಾಗ ಹನುಮ ಧ್ವಜ ಹಾರಿಸಿದ್ದಕ್ಕೆ ಕೆಲವರು ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಈ ವಿಚಾರ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಕೂಡ ಆಗಿತ್ತು. 22 ಸದಸ್ಯ ಬಲದ ಗ್ರಾಮ ಪಂಚಾಯಿತಿಯಲ್ಲಿ ಹನುಮ ಧ್ವಜ ಹಾರಾಟಕ್ಕೆ 20 ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ರು. ಆಗ ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯರು ನಡಾವಳಿ ರಚಿಸಿ ವಿವಾದ ಇತ್ಯರ್ಥಪಡಿಸಿದ್ರು. ಈಗ ಮತ್ತೆ ಮಂಡ್ಯದಲ್ಲಿ ಭುಗಿಲೆದ್ದಂಥ ಹನುಮ ಧ್ವಜ ವಿವಾದ. ಹನುಮ ಜಯಂತಿಯಂದು ಮಂಡ್ಯದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಸೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಏಪ್ರಿಲ್ 12ಕ್ಕೆ ಶೋಭಾಯಾತ್ರೆ ನಡೆಸೋದಕ್ಕೆ ಹಿಂದೂ ಸಂಘಟನೆಗಳು ನಿರ್ಧಾರ ಮಾಡ್ಕೊಂಡಿರತಕ್ಕಂಥದ್ದು. ಒಕ್ಕಲಿಗ ಸ್ವಾಮೀಜಿಯ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಹನುಮ ಜಯಂತಿ ನಡೆಯುತ್ತೆ. ವಿಎಚ್ಪಿ ಬಜರಂಗದಳ ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿ ನೇತೃತ್ವದಲ್ಲಿ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಿಂದ ಒಂದು ಬೃಹತ್ ಮೆರವಣಿಗೆ ನಡೆಯುತ್ತೆ. ಬರುವ ಏಪ್ರಿಲ್ 12ನೇ ತಾರೀಕು ಶನಿವಾರ ದಿನ ಮಂಡ್ಯದ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ದುರ್ಗವಾಹಿನಿ ಇದರ ಪ್ರಾಯೋಜಿತವಾಗಿ ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿಯನ್ನು ಮಾಡಿಕೊಂಡು ಇದರಲ್ಲಿ ಎಲ್ಲ ಸಮುದಾಯಗಳು, ಎಲ್ಲ ಸಂಘಟನೆಗಳು, ಎಲ್ಲ ವ್ಯಾವಹಾರಿಕ ಸಂಘ ಸಂಸ್ಥೆಗಳನ್ನು ಸ್ವಾಗತ ಸಮಿತಿಯಲ್ಲಿ ಜೋಡಿಸಿಕೊಂಡು ಬರುವ ಏಪ್ರಿಲ್ 12ನೇ ತಾರೀಕು ಮಂಡ್ಯ ನಗರದಲ್ಲಿ ಶ್ರೀರಾಮಾಂಜನೇಯ ಮಹೋತ್ಸವವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮ ಮಧ್ಯಾಹ್ನ ಸುಮಾರು 1:30-2 ಗಂಟೆಗೆ ಕಾಳಿಕಾಂಬದಿಂದ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ಅದು ಒಳಲು ಪೇಟೆ ಬೀದಿ ಮಾರ್ಗವಾಗಿ ಒಳಲು ಸರ್ಕಲ್ಗೆ ಬಂದು ಒಳಲು ಸರ್ಕಲ್ಲಿಂದ ಸಂಜೆ ಸರ್ಕಲ್ಲು, ಅಲ್ಲಿಂದ ಮಾವೀರದಿಂದ ವಿವಿ ರೋಡು, ಅಲ್ಲಿಂದ ಹೊಸಳ್ಳಿ ಸರ್ಕಲ್ಲು, ಕರಿಕ ಪರಮೇಶ್ವರಿ ವಾಟರ್ ಟ್ಯಾಂಕ್ ಹತ್ರ ಬಂದು ವಿನೋಬ ರೋಡಲ್ಲಿ ಬಂದು ಅದು ಮೈಸೂರು ಬೆಂಗಳೂರು ರೋಡಲ್ಲಿ, ಹಳೆ ಮೈಸೂರು ಬೆಂಗಳೂರು ರೋಡಲ್ಲಿ ಬಾಯ್ಸ್ ಕಾಲೇಜು ಮಂಡ್ಯ ವಿಶ್ವವಿದ್ಯಾಲಯದ ಆವರಣಕ್ಕೆ ಬಂದು ಅಲ್ಲಿ ಸಮಾವೇಶ ಆಗೋದಿದೆ. ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ಒಂದು ಕೆರಗೋಡಿನ ಹನುಮ ಧ್ವಜ
ಕೆರಗೋಡಿನಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ನಿರ್ಣಯದ ಮೇಲೆ ಅಲ್ಲಿ ಹನುಮ ಧ್ವಜವನ್ನು ಹಾರಿಸಲಾಯಿತು. ಆದರೆ ರಾಜಕೀಯ ಪ್ರೇರಿತವಾಗಿ ಅದನ್ನು ಇಳಿಸುವಂಥ ಘಟನೆ ನಡೀತು. ಅದೆಲ್ಲವೂ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಟ್ಟಿದ್ದೀರಿ. ಅದ್ರ ಬಗ್ಗೆ ತುಂಬ ಎಳೀಲಿಕ್ಕೆ ಹೋಗಲ್ಲ. ಅದು ಒಂದು ವಿಷಯ. ಮತ್ತು ಆ ಕೆರಗೋಡಿನ ಅದೇ ಅರ್ಜುನ ಸ್ತಂಭದಲ್ಲಿ ಶ್ರೀ ಹನುಮ ಧ್ವಜ ಹಾರಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಿಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಒಟ್ಟಿಗೆ ಸೇರಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ವಿ.